ಅದರಿಂದ ಇಷ್ಟರವರೆಗೆ ಹೇಳಿದ್ದನ್ನೆಲ್ಲ ಅದರ ನಿಜವಾದ ಅರ್ಥ ಹೇಳಿ, ಅರ್ಥ ತಿಳ್ಕೊಳ್ಳಿಕ್ಕೆ ಕಾಂಟೆಕ್ಸ್ಚುವಲ್ ಮೀನಿಂಗ್ ಅಂತ ಹೇಳಿದೆ. ಕಾಂಟೆಕ್ಸ್ಟ್ ಯಾವುದು? ಉಪಕ್ರಮೋಪಸಂಹಾರವು. ಯಾವುದೇ ಒಂದು ಮಧ್ಯದ ಸ್ಟೇಟ್ಮೆಂಟು ಅರ್ಥ ಆಗದೇ ಇದ್ದರೆ ಉಪಸಂಹಾರದಲ್ಲಿ ಏನು ಹೇಳ್ತಾರೆ ನೋಡು, ಅದರಂತೆ ಅದಕ್ಕೆ ಅರ್ಥ ಮಾಡೋದು. ಯಾವಾಗ ಕನ್ಕ್ಲೂಷನ್ನಲ್ಲಿ ಯಾವಾಗ ಖಚಿತವಾದ ಮಾತಿರ್ತದೆ, ನಿರ್ಧಾರ. ಅದರಿಂದ ಉಪಸಂಹಾರದಲ್ಲಿ ಏನು ಹೇಳಿದ್ದಾರೆ ನೋಡು, ಅದರಂತೆ ಇಲ್ಲಿ ಅರ್ಥ ಮಾಡು. ಹಾಗಾದರೆ ಈಗ ಇಷ್ಟರವರೆಗೆ ನಾವು ನೋಡಿರ್ತಕ್ಕಂಥ ಭೂಗೋಳ ಖಗೋಳದ ಅದರ ಹಿನ್ನೆಲೆಯ ಅರ್ಥ ಏನು, ಸಮಾಧಿ ಭಾಷೆಯ ಅರ್ಥ ಏನು ಅನ್ನೋದನ್ನು ಉಪಸಂಹಾರದಿಂದ ನೋಡಬೇಕು. ಅದಕ್ಕೋಸ್ಕರ ಈ 24ನೇ 23ನೇ ಅಧ್ಯಾಯದ ಕೊನೆಯಲ್ಲಿ ಇಡೀ ಅವರ ಈ ಜಿಯೋಗ್ರಫಿ ಏನು ಹೇಳಿದ್ದಾರೆ, ಅಥವಾ ಖಗೋಳ ವಿಜ್ಞಾನ, ಭೂಗೋಳ ವಿಜ್ಞಾನ ಎಲ್ಲ ಒಟ್ಟಿಗೆ ಅದರ ಸಮಷ್ಟಿಯಾಗಿ ಅದರ ಉಪಸಂಹಾರ. ಅವ್ರು ಹೇಳ್ತಾರೆ, ಉತ್ಪತ್ತಿ ಸ್ಥಿತಿಲಯ ಹೇತವೋಸ್ಯ ಸಿದ್ಧಾ ಕ್ಲುಪ್ತಾ ಸತ್ವಾದ್ಯಾ ಕಲ್ಪಾ ಸತ್ವಾದ್ಯಾ ಪ್ರಕೃತಿ ಗುಣಾ ಯದೀಕ್ಷಯ ಸನ್. ಅವ್ರು ಹೇಳ್ತಾರೆ, ಇದೆಲ್ಲ ನಡೀತಾ ಇದೆಯಲ್ಲ, ಇದರದ್ದು ವಿಷಯಗಳು ಮತ್ತೆ ಯಾವುದು, ಜಗತ್ತು ಸೃಷ್ಟಿಯಾಗತ್ತೆ, ಒಂದು ಭೂಮಿ ಸೃಷ್ಟಿಯಾಗತ್ತೆ, ಸೃಷ್ಟಿಯಾಗಿ ಭೂಮಿಯ ಆಯುಸ್ಸು ಇರುವಷ್ಟು ಕಾಲ ಇರುತ್ತೆ. ಅಂದರೆ 432 ಕೋಟಿ ವರ್ಷ ಅದರ ಲೈಫ್. ಒಂದು ಸೃಷ್ಟಿಯಾದ ಭೂಮಿಯ ಲೈಫು 432. ಭೂಮಿ ಇದ್ದು ಇಡೀ ಬ್ರಹ್ಮಾಂಡದಲ್ಲ, ಭೂಮಿ 432 ಕೋಟಿ ವರ್ಷ ಇರುತ್ತೆ. ಉತ್ಪತ್ತಿ ಆಯಿತು, ಆಮೇಲೆ 432 ಕೋಟಿ ವರ್ಷ ಸ್ಥಿತಿ, ಉತ್ಪತ್ತಿ ಸ್ಥಿತಿ, ಆಮೇಲೆ ಮತ್ತೆ ನಾಶ ಆಯಿತು. ಮತ್ತೆ ನಾಶ ಆದರೆ ಮತ್ತೆ 432 ಕೋಟಿ ವರ್ಷ ಬೇಕು ಸೃಷ್ಟಿಯಾಗಲಿಕ್ಕೆ. ಸ್ಥಿತಿಕಾಲ 432 ಕೋಟಿ, ಹಾಗೆ ಅಂದರೆ ಹಗಲು 432 ಕೋಟಿ ವರ್ಷ, ರಾತ್ರಿ 432, ಮತ್ತೆ ಬೆಳಗಿನ ಜಾವದಲ್ಲಿ ಸೃಷ್ಟಿಯಾಗೋದು. ಹೀಗೆ ಉತ್ಪತ್ತಿ ಸ್ಥಿತಿ ಲಯ ಹೇತವಃ. ಈ ಜಗತ್ತಿನ ಹುಟ್ಟಿದ ಜಗತ್ತಿನ ಇರವು, ಇದ್ದ ಜಗತ್ತಿನ ಅಳಿವು, ಇದು ಉತ್ಪತ್ತಿ ಸ್ಥಿತಿ ಲಯ. ಇದು ಪ್ರತಿಯೊಂದು ವಸ್ತುವಿನಲ್ಲೂ ಇದೆ. ಕೆಲವು ಬಹಳ ಕಾಲ ಇರುತ್ತೆ, ಕೆಲವು ಬೇಗ ನಾಶವಾಗುತ್ತೆ. ಈ ಮಡಕೆ ಇವತ್ತು ಮಾಡಿದ್ದು ಹೊತ್ತು ಹಾಕಿ ಇವತ್ತೇ ನಾಶ ಆಗುತ್ತೆ. ಕೆಲವು ನಾಶ ಆಗೋದಿಲ್ಲ ಅಷ್ಟು ಬೇಗ. ಯುಗಗಳು, ದೇವತೆಗಳು ಒಂದು ಮನ್ವಂತರ ಕಾಲ ಅವರು ಕಲ್ಪಕಾಲ ಬದುಕುವವರು ಇದ್ದಾರೆ. ಜೀವನಲ್ಲೇ ಬಹಳ ಹೆಚ್ಚು ಕಾಲ ಬದುಕುವವರು ಚತುರ್ಮುಖ, ಅವರಿಗೂ ನಾಶ ಇದೆ, ಉತ್ಪತ್ತಿ ಇದೆ, ಸ್ಥಿತಿ ಇದೆ, ಲಯ ಇದೆ. ಆದರೆ ಹುಟ್ಟು ಸಾವಿಗಳಿಗೆ ಒಳಗಾದವರಲ್ಲಿ ಅತ್ಯಂತ ಹೆಚ್ಚು ಕಾಲ ಬದುಕುವವನು ಬ್ರಹ್ಮ. ಆದರೆ ಅವನು ಬದುಕುವುದು 100 ವರ್ಷ. ಆ 100 ವರ್ಷದ ಗಣನೆ ಬೇರೆ ಅಷ್ಟೇ. ನಾವು ಬದುಕುವುದು ಶತಮಾನಂ ಭವತಿ ಅಂತ 100 ವರ್ಷ ಬದುಕುವುದು. ಆದರೆ ಏರಿಷನ್ಗೆ ಮನುಷ್ಯರಲ್ಲಿ 100 ವರ್ಷ ಬದುಕುತ್ತಾರೆ ಅಂತ ನಿಯಮ ಇಲ್ಲ. ಕೆಲವರು ಬೇಗ ಸಾಯಬಹುದು, 20 ವರ್ಷದ ಸಾಯ್ಬೋದು, 30 ವರ್ಷದ ಸಾಯ್ಬೋದು, 90 ವರ್ಷದ ಸಾಯ್ಬೋದು, 120 ವರ್ಷ ಬದುಕಬಹುದು. ಆದರೆ ಶತಾಯು ಪುರುಷ ಶತಮಾನಂ ಭವತಿ, ಶತಾಯು ಪುರುಷ, ಈ ಮಾತಿ ಏನು ಗತಿ? ಅದು ಹೋಗಲಿ. ಒಂದು 100 ವರ್ಷ ಅನ್ನೋದು ಒಂದು ಅಂದಾಜು. 100 ವರ್ಷ ಸರಾಸರಿ 100 ವರ್ಷ ಅಂತ ಹೇಳಿದ್ದು ಅಂತ ಇಟ್ಟುಕೊಂಡರೆ, ಏನು ಭಾಗವತಲ್ಲೇ ಬಂತಲ್ಲ ಗಂಡ ಅಂತಾರೆ ಸಹಸ್ರಾಯುಷಃ. ಬೇರೆ ಕಲ್ಪದಲ್ಲಿ ಇರುವವರೆಲ್ಲ 1000 ವರ್ಷ ಬದುಕುವವರು. ಹಿಂದೆ ದ್ವಾಪರದಲ್ಲಿ ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ 800-900 ವರ್ಷ ಬದುಕಿದ್ರು. ಅದೇನು ಈ ವೇದ ಬರೀ ಕಲಿಯುಗಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಹೇಳುವುದ? ಮತ್ತು ಈ ಭೂಮಿಗೆ ಮಾತ್ರ ಸಂಬಂಧ, ಈ ಭಾರತಕ್ಕೆ. ಬೇರೆ ದೇಶದಲ್ಲಿ ಇರೋರೆಲ್ಲ ಸಹಸ್ರಾಯುಷಃ, ಅವರು ಇಚ್ಛೆ ಹೊಡಿದಷ್ಟು, ಇಚ್ಛೆ ಪಟ್ಟಷ್ಟು ಕಾಲ ಬದುಕಬಹುದು. ಅದು ಹಾಗಾದರೆ ಈ ವೇದ ಯಾರಿಗೆ ಹೇಳಿದ್ದು? ಭೂಲೋಕದ ಮನುಷ್ಯರಿಗೆ, ಕಲಿಯುಗದ ಮನುಷ್ಯರಿಗೆ ಮಾತ್ರ ವೇದ ಹೇಳಿದ್ದ. ಅದಕ್ಕೆ ಇದೆಲ್ಲ ಅರ್ಥ ಆಗಬೇಕಾಗಿದ್ದರೆ ಅಲ್ಲಿ ಪುರುಷ ಅಂದರೆ ಚತುರ್ಮುಖ. ಶತಾಯು ಪುರುಷ ಅಂತ ಹೇಳೋದು ನಮಗೆ ನಿಮಗೆ ಅಲ್ಲ. ಚತುರ್ಮುಖನಿಗೆ ಅವನು ಯಾವ ಚತುರ್ಮುಖನೇ ಬರಲಿ, ಯಾವ ಕಾಲೇ ಬರಲಿ, 100 ವರ್ಷ ಅಂದರೆ ಎಕ್ಸಾಕ್ಟ್ಲಿ 100 ವರ್ಷ ಆಯಿತು. ಅದಕ್ಕಿಂತ ಮೊದಲು ಸಾಯೋದಿಲ್ಲ, ಅದಕ್ಕಿಂತ ಮತ್ತೆ ಬದುಕೋದು ಇಲ್ಲ. ಅದನ್ನ ಈ ವೇದ ಮಂತ್ರ ಯಾರಿಗೆ ಹೇಳ್ತದೆ? ಜೀವಕಲಾಭಿಮಾನಿಯಾಗಿರ್ತಕ್ಕ ಚತುರ್ಮುಖನಿಗೆ 100 ವರ್ಷ. 100 ವರ್ಷ ಅಂದರೆ ಎಷ್ಟು ವರ್ಷ? ನಮ್ಮ ಲೆಕ್ಕದ 100 ವರ್ಷ ಅಲ್ಲ, ಅದು ಅವನ ಲೆಕ್ಕದ 100 ವರ್ಷ. ನಮ್ಮ ಲೆಕ್ಕದಲ್ಲಿ ಎಷ್ಟಾಗತ್ತೆ? ಒಂದು ಸಣ್ಣ ಸಂಗತಿ ಹೇಳಿ,
ನಮ್ಮ 1,00,000 ವರ್ಷ ಉಂಟಲ್ಲ, ಮನುಷ್ಯಮಾನದಲ್ಲಿ 1,00,000 ವರ್ಷಗಳು. 1,00,000 ವರ್ಷ ಅಂದರೆ ಚತುರ್ಮುಖನ ಮಾನದಲ್ಲಿ 1 ಸೆಕೆಂಡ್. ಅಂದರೆ 100 ವರ್ಷ ಅಂದರೆ ಎಷ್ಟಾಗುತ್ತೆ ಲೆಕ್ಕ ಮಾಡಿ ಮನೆಗೆ. ನಾನೀಗ ಹೇಳ್ತೇನೆ 31,104 ಕೋಟಿ ವರ್ಷ ಆಗುತ್ತೆ. ಅದು 100 ವರ್ಷ. ಇಷ್ಟು ಬದುಕಿದ್ರು ಬದುಕೋದು 100 ವರ್ಷ. ಶತಮಾನಂ ಭವತಿ. ಎಷ್ಟೇ ಬದುಕಿದ್ರು ಇಷ್ಟು ಎಕ್ಯುರೇಟ್ ಆಗಿ ಹೇಳುತ್ತೆ ವೇದ. ಅದು ನಮಗೆ ವಿಷಯ ಗೊತ್ತಾದರೆ ಪರ್ಫೆಕ್ಟ್. ಇಲ್ಲದೇ ಅದೇ 100 ಎಲ್ಲರೂ 100 ವರ್ಷ ಬದುಕ್ತಾರ ಪೂರ್ವಪಕ್ಷ. ಈ ಪೂರ್ವಪಕ್ಷ ಬಡವರಿಗೆ ಕ್ವಾಲಿಫಿಕೇಶನ್ ಏನು ಗೊತ್ತುಂಟ? ತಿಳುವಳಿಕೆ ಅಲ್ಲ, ದಡ್ಡತನ. ಇಗ್ನೋರೆನ್ಸ್ ಈಸ್ ದ ಕ್ವಾಲಿಫಿಕೇಶನ್. ಇನ್ನು ನಮ್ಮ ಅಜ್ಞಾನವೇ ಅಲ್ವ ಪೂರ್ವಪಕ್ಷಕ್ಕೆ ಕಾರಣ. ಹಾಗಾಗಿ ಇದು 100 ವರ್ಷ ಬದುಕ್ತಾರೆ. ಆಮೇಲೆ ಅವನು ಸಾಯಬೇಕು. ಚತುರ್ಮುಖನೂ ಕೂಡ ಸಾಯಬೇಕು. ಅವನು ಬದುಕು ಹಾಗಿಲ್ಲ. ಆಮೇಲೆ ಅವನು 100 ವರ್ಷ ಅದ್ರ ಮೇಲೆ ಬದುಕು ಹಾಗಿಲ್ಲ. 100 ವರ್ಷ ಬೇಗ ಮೊದಲು ಕಾಯಿಲೆ ಆಗಿ ಸಾಯ ಹೋಗಲಿಲ್ಲ. ಅದನ್ನು ಶತಾಯು ಪುರುಷ ಅನ್ನೋದು ಎಕ್ಸಾಕ್ಟ್ಲಿ ವಾಯುದೇವರಿಗೆ ಚತುರ್ಮುಖನಿಗೆ ಸಂಬಂಧ. ಅದನ್ನೇ ಉಪನಿಷತ್ತು ಹೇಳಿ ನೋಡಿ. ವಾಯುರನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ವಾಯುದೇವರು ಅಮೃತ, ಸಾವಿಲ್ಲದವರು. ಆದರೆ 131,104 ಕೋಟಿ ವರ್ಷ ಆದ ಮೇಲೆ ಇದಂ ಭಸ್ಮಾಂತಂ ಶರೀರ. ವಾಯುದೇವರ ಶರೀರವು ಚತುರ್ಮುಖನ ಶರೀರವು ಭಸ್ಮ ಆಗಲೇಬೇಕು, ನಾಶ ಆಗಲೇಬೇಕು. ಅವರು ಮತ್ತೂ ಬದುಕು ಹಾಗಿಲ್ಲ, ಅಥವಾ ಸಶರೀರ ಮೋಕ್ಷಕ್ಕೆ ಹೋಗುವಾಗೂ ಇಲ್ಲ. ಇದಂ ಭಸ್ಮಾಂತಂ. ಈ ಭೌತಿಕ ಶರೀರವನ್ನು ನಾಶ ಮಾಡಿ ಸುಟ್ಟೇ ಮೋಕ್ಷಕ್ಕೆ ಹೋಗಬೇಕು. ಹೀಗೆ ಉತ್ಪತ್ತಿ ಸ್ಥಿತಿಲಯ. ಇದು ಚತುರ್ಮುಖನ ತನಕ, ಒಂದು ಸಣ್ಣ ಹುಳ ಹುಪ್ಪಟೆಯಿಂದ ಹಿಡಿದು ಚತುರ್ಮುಖನ ತನಕ ಎಲ್ಲ ಕಡೆಯೂ ಅನ್ವಯವಾಗ್ತಕ್ಕಂಥ ಒಂದು ಸಂಗತಿ. ಉತ್ಪತ್ತಿ ಸ್ಥಿತಿ ಲಯ ಹೇತವ. ಇದಕ್ಕೆ ಕಾರಣ ಏನು? ಅಲ್ಲ, ಭಗವಂತ ಕಾರಣ ನಮಗೆ ಗೊತ್ತಿದೆ. ಆದರೆ ಭಗವಂತ ಅವನು ಬಂದು ಒಂದು ವಸ್ತುವನ್ನು ಹುಟ್ಟಿಸುವುದೂ ಇಲ್ಲ, ಸಾಯಿಸುವುದೂ ಇಲ್ಲ. ಮತ್ತು ಅದು ಒಂದು ಮಾಧ್ಯಮ ಇದೆ. ಆ ಮಾಧ್ಯಮದ ಮೂಲಕ ಇದನ್ನು ಮಾಡ್ತಾನೆ. ಹುಟ್ಟು ಮತ್ತು ಸ್ಥಿತಿ ಮತ್ತು ಮರಣ ಇದಕ್ಕೆ ಕಾರಣಭೂತವಾದ ಯಾವುದು ಅಂದರೆ, ಹುಟ್ಟುವುದಕ್ಕೆ ಕಾರಣ ರಜೋಗುಣ, ಸಾಯುವುದಕ್ಕೆ ಕಾರಣ ತಮೋಗುಣ, ಬದುಕುವುದಕ್ಕೆ ಕಾರಣ ಸತ್ವಗುಣ. ಸತ್ವ, ರಜಸ್ಸು, ತಮಸ್ಸು, ಇರಗು, ಹುಟ್ಟು, ಅಳಿವು. ಅದೇ ಸತ್ವಾದಯ. ಅದು ಎಲ್ಲಿ ಉಂಟು ಆ ಗುಣ? ಯಾಕೆಂದರೆ ನಮ್ಮೆಲ್ಲರಲ್ಲೂ ಇದೆ. ಯಾರು ಬರೇ ಸಾತ್ವಿಕರು ಅಂತಿಲ್ಲ, ಬರೇ ರಾಜಸ್ಸು ಅಂತಲೂ ಇಲ್ಲ, ಬರೇ ತಾಮಸ್ಸರು ಅಂತಲೂ ಇಲ್ಲ. ನಾವು ಅವನು ತಾಮಸ ಅಂತೇಳಿ, ಏನು ರಾಜಸ್ಸ ಸ್ವಭಾವ ಅಂತೇಳಿ. ಅಂದರೆ ಅದ್ರಲ್ಲಿ ಅವನ ಪರ್ಸೆಂಟೇಜ್ ಜಾಸ್ತಿ ಅಂತ. ರಜೋಗುಣ ಜಾಸ್ತಿ ಇದ್ದರೆ ರಾಜಸ ಅನ್ನೋದು. ಆದರೆ 100ಕ್ಕೆ 100ರಷ್ಟು ರಜೋಗುಣ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ತಾಮಸ ಅಂತೇವೆ. 100ಕ್ಕೆ 100ರಷ್ಟು ತಮೋಗುಣ ಇರೋದಿಲ್ಲ. ಅಲ್ಲಿ ಎಲ್ಲೋ ಒಂದು ಸ್ವಲ್ಪ ಒಂದು 5%, 4% ಸತ್ವವಿರುತ್ತೆ, ರಜಸ್ಸು. ಈ 3ರ ಮಿಶ್ರಣವೇ ಪ್ರಪಂಚ. ಶುದ್ಧ ಸತ್ವ, ಶುದ್ಧ ರಜಸ್ಸು, ಶುದ್ಧ ತಮಸ್ಸು ಅಂತ ಪ್ರಪಂಚದಲ್ಲಿಯೇ ಇಲ್ಲ, ಎಲ್ಲಿಯೂ ಇಲ್ಲ. ಹಾಗಾದರೆ ಮತ್ತೆ ನಮ್ಮಲ್ಲಿ ಎಲ್ಲವೂ ಇದೆ ಅಲ್ಲ, ನಾವು ಯಾಕೆ ಬದುಕಿದ್ದೇವೆ? ತಮೋಗುಣದಿಂದ ಸಾಯ್ಬೋದಲ್ಲ. ಹಾಗಾದರೆ ಅದು ಸತ್ವ, ರಜಸ್ಸು, ತಮಸ್ಸುಗಳಲ್ಲಿ ಸಾಯಬೇಕಾದ್ರೆ, ಹುಟ್ಟಬೇಕಾದ್ರೆ ಏನೋ ಪುನಃ ಒಂದು ವ್ಯವಸ್ಥೆ ಬೇಕು. ಅದು ಸ್ವತಃ ಸತ್ವ, ರಜಸ್ಸು, ತಮಸ್ಸು ಎಲ್ಲರತ್ರವೂ ಇದೆ. ಅದು ಎಲ್ಲರೂ ಪ್ರತಿದಿನ ಹುಟ್ಟುವುದು, ಪ್ರತಿದಿನ ಸಾಯುವುದು. ಹಾಗಾಗಲ್ಲ. ಹಾಗಾದ್ರೆ ಏನಾಗಬೇಕು ಅಂದರೆ, ಆ ಸತ್ವ, ರಜಸ್ಸು, ತಮಸ್ಸುಗಳಲ್ಲಿ ಅದು ಸಮಸ್ಥಿತಿಯಲ್ಲಿದ್ದಾಗ, ಏನು ಕೆಲಸ ಮಾಡದೇ ಇದ್ದಾಗ, ಚಟುವಟಿಕೆ ಇಲ್ಲ, ಅದು ಪ್ರಳಯ. ಅದರಲ್ಲಿ ಏರುಪೇರಾಗಿ ಸತ್ವ ಸ್ವಲ್ಪ ಪ್ರಬಲ ಆದಾಗ ಸ್ಥಿತಿ, ಬದುಕು. ರಜಸ್ಸು ಪ್ರಬಲ ಆದಾಗ ಸೃಷ್ಟಿ, ತಮಸ್ಸು ಪ್ರಬಲ ಆದಾಗ ನಾಶ. ಹಾಗಾಗಿ ಸತ್ವರಜಸ್ ತಮೋ ಗುಣಗಳಲ್ಲಿ ಒಂದು ವೇರಿಯೇಷನ್, ಅದರಲ್ಲಿ ತರಂಗಗಳು ಹೇಳಬೇಕು. ಅದು ಸುಮ್ಮನೆ ಸ್ಥಿಮಿತವಾಗಿದ್ದಾಗ ಏನೂ ಆಗೋದಿಲ್ಲ. ಆದರೆ ಆ ಸತ್ವರಜಸ್ ತಮೋ ಗುಣಗಳು ಎಲ್ಲಿ ಇರುವುದು?
ಮತ್ತು ಅದನ್ನು ಏರುಪೇರು ಮಾಡುವವರು ಯಾರು, ಇದು ಮತ್ತೆ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಹೇಳಿದ್ರು ಉತ್ಪತ್ತಿ ಸ್ಥಿತಿಲಯ ಹೇತವಃ ಅಸ್ಯ ಕಲ್ಪಾಃ ಸತ್ವಾದ್ಯಾಃ ಪ್ರಕೃತಿ ಗುಣಾಃ ಯದೀಕ್ಷಯ ಸನ್. ಅವುಗಳು ಎಲ್ಲಿರುವುದು? ಸತ್ವರಜಸ್ತಮೋ ಗುಣಗಳು ನಮ್ಮಲ್ಲಿರುವುದನ್ನು ಹೇಳುವುದಲ್ಲ. ಅವರು ಇಡೀ ಪ್ರಪಂಚದಲ್ಲಿ ಇದನ್ನು ನಿಯಂತ್ರಿಸ್ತಕ್ಕಂಥ ಸತ್ವರಜಸ್ತಮೋ ಗುಣಗಳಿವೆ ಅಲ್ಲ, ಅದು ಯಾವುದರ ಗುಣ? ನಿಮ್ಮ ನಮ್ಮ ಗುಣ ಅಲ್ಲ. ನಮ್ಮಲ್ಲಿರುವ ಸತ್ವದಿಂದ ನಾವು ಹುಟ್ಟುವುದೂ ಅಲ್ಲ, ನಮ್ಮಲ್ಲಿದ್ದ ರಜಸ್ಸಿನಿಂದ ನಾವು ಅದನ್ನು ಹುಟ್ಟುವುದೂ ಅಲ್ಲ, ನಮ್ಮನ್ನು ಸತ್ವದಿಂದ ನಾವು ಬದುಕುವುದೂ ಅಲ್ಲ, ನಮ್ಮಲ್ಲಿರುವ ತಮೋ ಗುಣದಿಂದ ನಾವು ಸಾಯುವುದೂ ಅಲ್ಲ. ಅದು ಯಾವಾಗಲೂ ಇರ್ತದೆ. ಪ್ರಕೃತಿ ಗುಣ. ಈ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣ ರಾ ಮಟೀರಿಯಲ್ ಅಂತ ಹೇಳ್ತೇವೆ, ಜಡ ಪ್ರಕೃತಿ. ಈ ಉದಾಹರಣೆಗೆ ಮಡಕೆಗೆ ರಾ ಮಟೀರಿಯಲ್ ಯಾವುದು? ಮಣ್ಣು. ಹಾಗೆ ಇಡೀ ಪ್ರಪಂಚದ ಸೃಷ್ಟಿಗೆ ಒಂದು ಮೂಲ ದ್ರವ್ಯ ಇದೆ, ಅದನ್ನು ಪಂಚಭೂತಗಳು ಅಂತ. ಮಣ್ಣು, ನೀರು, ಬೆಂಕಿ, ಇದು ಮೂಲ ದ್ರವ್ಯಗಳು ಅಂತ. ಈ ಮಣ್ಣು, ನೀರು, ಬೆಂಕಿ ಉಂಟಲ್ವ, ಇದೇ ಸತ್ವ ರಜಸ್ಸು ತಮಸ್ಸು. ಮಣ್ಣು ತಮಸ್ಸು, ನೀರು ರಜಸ್ಸು, ಬೆಂಕಿ ಸತ್ವಗುಣ. ಈ ಮೂರು ಪಂಚಭೂತಗಳಲ್ಲಿ ಉಳಿದದ್ದು ಎರಡು ಬಿಟ್ಟುಬಿಡಿ. ಕಣ್ಣಿ ಕಾಣದ ಸಂಗತಿ ಗಾಳಿ, ಆಕಾಶ. ಈ ಕಣ್ಣಿ ಕಾಣದ ಮೂರು: ಮಣ್ಣು, ನೀರು, ಬೆಂಕಿ. ಈ ರಜಸ್ಸಿನ ಸ್ವಭಾವ ಏನು? ಹಬ್ಬುವುದು. ಸತ್ವದ ಗುಣ ಮೇಲಕ್ಕೆ ಹೋಗೋದು, ತಮಸ್ಸಿನ ಗುಣ ಕೆಳಕ್ಕೆ ಹೋಗೋದು. ಈಗ ನೋಡಿ, ಮಣ್ಣಿನ ಹೆಂಟೆ ತೆಗೀರಿ, ಕೈ ಬಿಡಿ, ಎಲ್ಲಿ ಹೋಗೋದು? ಕೆಳಗೆ ಹೋಗೋದು. ಅದು ಹೀಗೆ ಕೈ ಬಿಟ್ಟು ಬಿಟ್ಟರೆ ಮೇಲೆ ಹೋಗೋಲ್ಲ. ನೀರು ಚೆಲ್ಲಿದರೆ ಎಲ್ಲ ಕಡೆ ಹಾಕ್ಬೋದು, ಏಕಮುಖವಾಗಿ ಹೋಗೋಲ್ಲ. ಸತ್ವ ಬೆಂಕಿ, ದ್ವಂದ್ವಿ, ದೀವಿಟ್ಟಿಗೆ ಹಿಡ್ಕೊಂಡ್ರಿ, ಫ್ಲೇಮ್ ಮೇಲೆ ಹೋಯ್ತು, ಹೀಗೆ ಹಿಡ್ಕೊಳ್ಳಿ, ಫ್ಲೇಮ್ ಮೇಲೆ ಹೋಗೋದು, ಕೆಳಗೆ ಹೋಗೋದು. ಅಂದರೆ ನೀವು ಹೇಗೆ ಹಿಡ್ಕೊಂಡು ಮೇಲೆ ಹೋಗೋದುಂಟಲ್ಲ, ಅದು ಸತ್ವದ ಸ್ವಭಾವ. ಹಾಗಾಗಿ ಬೆಂಕಿ, ಬೆಳಕು, ಜ್ಞಾನ ಸತ್ವ. ರಜಸ್ಸು ಹೊಗೆ, ನೀರು, ಅದು ರಜಸ್ಸು, ಹಬ್ಬು ಅಂತ. ಮಣ್ಣು, ಕಟ್ಟಿಗೆ. ಈಗ ನೀವು ಇದು ಇಟ್ಕೊಳ್ಳಿ, ಕಟ್ಟಿಗೆ, ಬೆಂಕಿ, ಹೊಗೆ. ಕಟ್ಟಿಗೆ ತಮಸ್ಸು, ಹೊಗೆ ರಜಸ್ಸು, ಬೆಂಕಿ ಸತ್ವ. ಹೀಗೆ ಪ್ರಪಂಚದಲ್ಲಿ ನೀವು ಯಾವುದೇ ವಸ್ತು ತಗೊಂಡರೆ ಈ ತ್ರಿವೃತ್ ಮೂರರ ಮಿಶ್ರಣ ಇದೆ. ಅದರಲ್ಲಿ ತಮಸ್ಸು ಜಾಸ್ತಿ ಆದಾಗ ನಾಶ ಆಗತ್ತೆ, ರಜಸ್ಸು ಜಾಸ್ತಿ ಆದಾಗ ಸೃಷ್ಟಿ ಆಗತ್ತೆ. ಪ್ರಕೃತಿಯಲ್ಲಿರ್ತಕ್ಕ ಗುಣಗಳು, ನಮ್ಮ ನಿಮ್ಮಲ್ಲಿ ಇರುವಂಥ ಗುಣಗಳ ಪ್ರಶ್ನೆ ಇಲ್ಲ. ನಮ್ಮ ನಿಮ್ಮಲ್ಲಿ ಕೂಡ ತಮಸ್ಸು ಜಾಸ್ತಿ ಆಗುತ್ತೆ, ಅದು ಪ್ರಕೃತಿಯೇ ಮಾಡಬೇಕು, ನಮಗೆ ಮಾಡಬೇಕು. ಈಗ ನೋಡಿ, ಪ್ರಕೃತಿಯೇ ಒಂದು ವ್ಯವಸ್ಥೆ ಮಾಡುತ್ತೆ. ಜನಸಂಖ್ಯೆ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನಸಂಖ್ಯೆ ಆಯಿತು. ಕೂತ್ಕೊಳ್ಳಿಕ್ಕೆ ನಿಲ್ಲಿಕ್ಕೆ ಜಾಗ ಇಲ್ಲ ಅನ್ನೋಷ್ಟು ಜನಸಂಖ್ಯೆ ಆಯಿತು. ಆಗ ಪ್ರಕೃತಿ ವ್ಯವಸ್ಥೆ ಮಾಡುತ್ತೆ. ಒಂದೋ ಸುನಾಮಿಯಾಗಿ ಅಥವಾ ನೆರೆ ಬಂದು ಕೊಚ್ಚಿಕೊಂಡು ಸಾವಿರಾರು ಜನ ಸಾಯಿಸುತ್ತೆ ಪ್ರಕೃತಿಯೇ. ಇಲ್ಲದೇ ಇದ್ದರೆ ಪ್ರಕೃತಿ ತಮೋಗುಣವನ್ನು ಮನುಷ್ಯನ ಬುದ್ಧಿಗೆ ಕೊಟ್ಟು ಅವನಿಗೆ ತಮೋಗುಣ ಜಾಸ್ತಿಯಾಗಿ ಮನುಷ್ಯರ ಒಬ್ಬರನ್ನು ಹೊಡೆದಾಡ್ಕೊಂಡು ಸಾಕ್ತಾರೆ. ಇದು ಪ್ರಕೃತಿ ಗುಣ. ಪ್ರಕೃತಿ ತನ್ನ ಗುಣಗಳಿಂದ ತನಗೆ ಬೇಕಾದ ಕೆಲಸವನ್ನು ಮನುಷ್ಯನ ಮೂಲಕ ಮಾಡಿಸಿಕೊಳ್ಳುತ್ತೆ. ಅದರಿಂದ ಪ್ರಕೃತಿ ಗುಣ ಉತ್ಪತ್ತಿ ಸ್ಥಿತಿಲಯ ಹೇತವ. ಇದು ಸೃಷ್ಟಿ ಸ್ಥಿತಿ ಸಂಹಾರಗಳಾಗುವಂತಹದ್ದು ಈ ಜಗತ್ತಿನ ಮೂಲದ್ರವ್ಯವಾಗಿರ್ತಕ್ಕಂಥ ಪ್ರಕೃತಿ, ಜಡ ಪ್ರಕೃತಿಯ ನಮಗೆ ಕಣ್ಣು ಆಸ್ಪೆಟ್ಟೆ, ಮಣ್ಣು, ನೀರು, ಬೆಂಕಿ. ಅದರ ಮೂರು ಗುಣಗಳು. ಈ ಮೂರು ಗುಣಗಳ ವ್ಯತ್ಯಾಸ ಏರುಪೇರಿನಿಂದ ಸೃಷ್ಟಿ ಸ್ಥಿತಿ ಸಂಹಾರ ಆಗುತ್ತೆ. ಸಂಹಾರ ಅರ್ಥ ಆಯ್ತು. ಈಗ ಉತ್ಪತ್ತಿ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಸತ್ವರಜಸ್ತಮೋ ಗುಣಗಳು ಕಾರಣ. ಅದು ಪ್ರಕೃತಿ. ಪ್ರಕೃತಿ ನಾನು ಹೇಳಿದೆ, ಪ್ರಕೃತಿಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಕಂಡಾಗ ಮನುಷ್ಯನ ಬುದ್ಧಿಯಲ್ಲಿ ತಮೋ ಗುಣವನ್ನು ಪ್ರಚೋದನೆ ಮಾಡುತ್ತೆ. ಮನುಷ್ಯ ತಲೆಗೆಟ್ಟು ಮನುಷ್ಯನನ್ನೇ ಕೊಂದು ಸಾಯಿಸಿ ಯುದ್ಧ ಅಂದರೆ ಅದೇನು, ಯುದ್ಧದಲ್ಲಿ ಮನುಷ್ಯನನ್ನು ಕೊಲ್ತಾನೆ. ಆದರೆ ಪ್ರಕೃತಿಯ ಗುಣ, ಪ್ರಕೃತಿ ಹೀಗೆ ಮಾಡುತ್ತೆ ಅಂತ ಹೇಳಿದರೆ, ಪ್ರಕೃತಿ ಅನ್ನೋದು ಜಡ ಅಲ್ವ ಸ್ವಾಮಿ? ಮಣ್ಣು, ನೀರು, ಬೆಂಕಿ, ಅದು ಬ್ಯಾಲೆನ್ಸ್ ಮಾಡೋದು ಹೇಗೆ? ಮಣ್ಣು ಬ್ಯಾಲೆನ್ಸ್ ಮಾಡುತ್ತೋ, ನೀರು ಬ್ಯಾಲೆನ್ಸ್ ಮಾಡುತ್ತೋ, ಬೆಂಕಿ ಬ್ಯಾಲೆನ್ಸ್ ಮಾಡುತ್ತೋ? ಇವು ಜಡ, ಅವಕ್ಕೇನು ಬುದ್ಧಿ ಇಲ್ಲ. ಅದರಿಂದ ಪಾಪ್ಯುಲೇಷನ್ ಜಾಸ್ತಿ ಆಯಿತು, ಬ್ಯಾಲೆನ್ಸ್ ಮಾಡಬೇಕು ಅಂತ ಮಣ್ಣು ಯೋಚನೆ ಮಾಡುತ್ತಾ, ನೀರು ಯೋಚನೆ ಮಾಡುತ್ತಾ? ಯಾವ
ಅದು ಪ್ರಕೃತಿ ಎನ್ನುವುದು ಸ್ವತಃ ಜಡ ಆದ್ದರಿಂದ ಆ ಜಡವಾದ ಗುಣಗಳಿಗೆ ಬ್ಯಾಲೆನ್ಸಿಂಗ್ ಫೋರ್ಸ್ ಹೇಗೆ ಬಂತು? ಇದು ಒಂದು ಪ್ರಶ್ನೆ. ಹೌದು, ವಿಷಯ ನೋಡಿ, ಒಂದು ಸಣ್ಣ ಸಂಗತಿಯನ್ನು ಎಷ್ಟು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ತಾರೆ ವ್ಯಾಸರು. ಅದಕ್ಕೆ ಹೇಳಿದರು ಯದೀಕ್ಷಯ ಸಣ್ಣ. ಅದು ಪ್ರಕೃತಿಯೇ ಮಾಡೋದಲ್ಲ, ಭಗವಂತ ನೋಡ್ತಾ ಇರ್ತಾನಂತ ಪ್ರಪಂಚವನ್ನು. ಅವನು ಸಾಕ್ಷಿಯಾಗಿ ನೋಡ್ತಾ ಇರ್ತಾನಲ್ಲ. ನೋಡ್ತಾ ಇದ್ದಾಗ ಜನಸಂಖ್ಯೆ ಜಾಸ್ತಿ ಆಯಿತು, ಬ್ಯಾಲೆನ್ಸ್ ಮಾಡಬೇಕು. ಆಗ ಭಗವಂತ ತಮೋಗುಣದ ಕಡೆಗೆ ಕಣ್ಣು ಹರಿಸ್ತಾನಂತೆ. ಅಂದರೆ ತಮೋಗುಣಕ್ಕೆ ಆ ಶಕ್ತಿ ಬಂದ್ಬಿಡುತ್ತೆ. ಅವರು ಶಕ್ತಿ ಕೊಡುವವನು ಭಗವಂತ. ತಮೋಗುಣಕ್ಕೆ ಡಿಸ್ಟ್ರಕ್ಟಿವ್ ಫೋರ್ಸ್ ಆಗಿ ಅದಕ್ಕೆ ಶಕ್ತಿಯಾಧಾನ ಮಾಡ್ತಾನೆ. ಪ್ರಕೃತಿಯಲ್ಲಿ ಇರತಕ್ಕ ಜಡವಾದ ಗುಣ, ಜಡವಾದ ಕೃತಿಯಲ್ಲಿರುವಂಥದ್ದು ಭಗವಂತನ ಇಚ್ಛೆಯಂತೆ ಕೆಲಸ ಮಾಡುತ್ತೆ. ಆಗ ದೇವರು ಬೇಕಾಗ್ತದೆ. ಇದು ಇಷ್ಟೆಲ್ಲ ಇದ್ದರೂ ಕೊನೆಗೆ ಅದಕ್ಕೆ ಆ ಶಕ್ತಿ ಕೊಡುವುದು. ನಮ್ಮಲ್ಲಿ ಯಾವುದೇ ಒಂದು ವಸ್ತು ಇರಲಿ, ಅದಕ್ಕೆ ಶಕ್ತಿ ಬರುವುದು ನಮ್ಮಿಂದ ಅಲ್ವ? ಜಡಕ್ಕೆ ಸ್ವತಃ ಶಕ್ತಿ ಉಂಟ? ಯಾವ ಜಡಕ್ಕೂ ಸ್ವತಃ ಶಕ್ತಿ ಇಲ್ಲ. ಅದಕ್ಕೆ ನಾವು ಶಕ್ತಿ ಕೊಡ್ತೇವೆ. ಇವಾಗ ನಮ್ಮ ಮನೆಯಲ್ಲಿ ಪದಾರ್ಥಗಳನ್ನು ತಂದು ಹಾಕ್ತಾರೆ. ಕಾಯಿ ಪಲ್ಯ ಬಂತು, ಮೆಣಸಿನಕಾಯಿ ಬಂತು, ಉಪ್ಪು ಬಂತು, ಹುಳಿ ಬಂತು. ಅದು ಯಾವುದಕ್ಕೂ ಅಡುಗೆ ಆಹಾರ ಮಾಡಿ ರುಚಿ ಕೊಡುವ ಶಕ್ತಿ ಇಲ್ಲ. ಆದರೆ ಹೆಣ್ಮಕ್ಕಳು ಅದನ್ನೆಲ್ಲ ಮಿಶ್ರಣ ಮಾಡಿ ಅದಕ್ಕೊಂದು ರುಚಿ ಕೊಡ್ತಾರೆ. ಅದೇ ರುಚಿ ಬರುವುದು ಅದರಲ್ಲೇ ಇರುವಂಥದ್ದೇ, ಬರುವುದು ನಮ್ಮಿಂದ. ಅದಕ್ಕೆ ಸ್ವತಃ ರುಚಿ ಕೊಡುವ ಶಕ್ತಿ ಇಲ್ಲ. ಅದನ್ನು ಯಾವುದನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಮಿಕ್ಸಪ್ ಮಾಡಬೇಕು ಅನ್ನುವಂಥದ್ದು ರುಚಿಗೆ ಕಾರಣ. ಅದು ಮನುಷ್ಯ ಮಾಡೋದು, ಅದರಲ್ಲೇ ಇರುವಂಥದ್ದು. ಅದಕ್ಕೆ ಗೊತ್ತಿಲ್ಲ ರುಚಿ ಅಂದರೆ ಏನು. ಹಾಗೆಯೇ ಪ್ರಕೃತಿಗೂ ಗೊತ್ತಿಲ್ಲ, ಪ್ರಕೃತಿಯ ಗುಣಗಳಿಗೂ ಗೊತ್ತಿಲ್ಲ. ಆದರೆ ಅದರ ಮೂಲಕ ಏನೇನು ಆಗಬೇಕು ಅದನ್ನು ಮಾಡ್ತಾ ಇರ್ತಾನೆ. ಇವನು ಅಡಿಗೆ ಭಟ್ಟ ಭಗವಂತ. ಅವನ್ನೆಲ್ಲ ಮಿಶ್ರಣ ಮಾಡಿ ಯಾವಾಗ ಏನು ಅಡಿಗೆ ಆಗಬೇಕು ಅದನ್ನು ಯದೀಕ್ಷಯ ಆಸನ್. ಇದು ಸೃಷ್ಟಿ ಸ್ಥಿತಿ ಸಂಹಾರಗಳ ವ್ಯವಸ್ಥೆ. ನೋಡಿ, ಕನ್ಕ್ಲೂಷನ್ನಲ್ಲಿ ಎಷ್ಟು ಅದ್ಭುತವಾದ ಫಿಲಾಸಫಿ ಹೇಳಿದರು. ಹೀಗೆ ಹೇಳ್ತಾ ಹೋದರೆ ನಾನು ನಾಡಿದ್ದಿಗಲ್ಲ, ಇನ್ನು 3 ದಿವಸ ಬೇಕಾಗುತ್ತೆ 5ನೇ ಸ್ಕಂದ ಮುಗಿಲಿಕ್ಕೆ. ಅಂತೂ ನಮಗೆ ಸೃಷ್ಟಿ ಸ್ಥಿತಿ ಸಂಹಾರ ಅಂದರೆ ಏನು, ಅದರ ಹಿಂದೆ ಇರತಕ್ಕಂಥ ಡಿವೈನ್ ಫೋರ್ಸ್ ಏನು, ಅವನು ಉಪಯೋಗ ಮಾಡ್ತಕ್ಕ ಮೀಡಿಯಾ ಯಾವುದು, ಸತ್ವರಜಸ್ತಮೋ ಗುಣಗಳು, ಅದು ಪ್ರಕೃತಿಯಲ್ಲಿ ಇರುವವುಗಳು. ಅದನ್ನು ಭಗವಂತ ಶಕ್ತಿಯಾಧಾನ ಮಾಡ್ತಾನೆ ಬರೇ ನೋಟದಿಂದ. ಅವನು ತದೈಕ್ಷತ, ಅವನು ಸೃಷ್ಟಿ ಮಾಡೋದಂದ್ರು ಅಷ್ಟೇ. ಸೃಷ್ಟಿ ಮಾಡೋದಂದ್ರೆ ಒಂದು ಮಡಕೆ ಆಗಬೇಕು ಅಂತಂದರೆ ಮಡಕೆ ಆಗಲಿ ಅಂತ ಬಯಸಿ ನೋಡಿದರೆ ಮಡಕೆ ಆಗುತ್ತೆ. ಮಣ್ಣು ತಂದು ಅದನ್ನು ಮೆದ್ದು ಗೆದ್ದು ಏನು ಮಾಡಬೇಕಾಗಿಲ್ಲ. ಅದು ಎಲ್ಲ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ನಮ್ಮಲ್ಲಿ ಉಪನಿಷತ್ನಲ್ಲಿ ಹೇಳಿದರು. ಇದು ಉಪನಿಷತ್ತಿನ ಮಾತಲ್ಲ, ಉಪನಿಷತ್ತಿನ ಪ್ರಭಾವದಿಂದ ನಿರ್ಮಾಣವಾದ ಪಶ್ಚಿಮದ ಗ್ರಂಥಗಳನ್ನು ಹೀಗೆ ಇರುವುದು. ಕುರಾನ್ನಲ್ಲಿ ಹೇಳ್ತಾರೆ, ವೆನ್ ಹಿ ಡಿಕ್ರೀಸ್ ಎ ಥಿಂಗ್ ಹಿ ಸೇಸ್ ಟು ಇಟ್ ಬಿ ಆ್ಯಂಡ್ ಇಟ್ ಈಸ್. ಆಗು ಅಂತ ಹೇಳ್ತಾನೆ, ಆಯಿತು, ಅದು ಮಾಡಲಿಕ್ಕೆ ಹೋಗೋಲ್ಲ. ಇಚ್ಛಾ ಮಾತ್ರ. ಹಾಗೆ ಅವನು ಆಗಲಿ ಅಂತ ಬಯಸಿ ಅದು ಕಣ್ಣಾಡಿ ಸೇರಿಸಲಿ. ನಿನ್ನೆ ಹೇಳಿದ್ರಲ್ಲ, ಮನುಷ್ಯ ಬೇರೆ ದ್ವೀಪಗಳಲ್ಲಿ ಇರತಕ್ಕಂಥ ಸಿದ್ಧ ಪುರುಷರಿಗೆ ಸಂದರ್ಶನ ಪ್ರಜನನ ಅಂತ ಕಣ್ಣಿನಿಂದ ನೋಡಿ ಸೃಷ್ಟಿ ಮಾಡುವ ಶಕ್ತಿ ಇದೆ ಭಗವಂತನಿಗೆ. ಮಹಾ ಅದರಿಂದ ಯದೀಕ್ಷಯ ಆಸನ್